ಇನ್ನು ಶಿವಮೊಗ್ಗ ನಗರದಲ್ಲಿ ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕೆರೆಗಳ ಒತ್ತುವರಿ ಕುರಿತ ಹಾಗೆ ಟಿವಿ9 ವರದಿ ಮಾಡಿತ್ತು. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೆರೆಗಳ ಒತ್ತುವರಿ ತೆರವು ಕಾರ್ಯ ಆಗ್ತಾ ಇದೆ. ಇದು ಟಿವಿ9 ಇಂಪ್ಯಾಕ್ಟ್. ಈ ಬಗ್ಗೆ ಟಿವಿ9 ವರದಿ ಬಿತ್ತರಿಸಿದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ನವಲೆ, ಆಲ್ಕೋಳ, ಕಾಶಿಪುರ ಸೇರಿ 3 ಕೆರೆಗಳ ಒತ್ತುವರಿ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಂದಾಯ ಮತ್ತೆ ಸರ್ವೆ ಅಧಿಕಾರಿಗಳು ಈಗ ಕೆರೆ ತೆರವು ಕಾರ್ಯಾಚರಣೆಗೆ ಮುಂದಾಗಿರೋದು. ಈ ಬಗ್ಗೆ ಟಿವಿ9ಗೆ ಸೂಡಾ ಅಧ್ಯಕ್ಷ ಎಚ್.ಎಸ್. ಸುಂದರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಟಿವಿ9ನ ವರದಿಯ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರೋದು. ಈ 3 ಕೆರೆಗಳ ಒತ್ತುವರಿಯಾಗೋಗಿತ್ತು. ಇದರ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಕೆರೆ ಒತ್ತುವರಿಯ ಕುರಿತು ಟಿವಿ9 ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಬಳಿಕ ಕೆರೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಈಗ ಆರಂಭ ಆಗಿರೋದನ್ನು ನೀವು ನೋಡಬಹುದು. ಶಿವಮೊಗ್ಗದಲ್ಲಿ ಈ ರೀತಿ ಕೆರೆಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ನಿರಂತರವಾಗಿ ವರದಿ ಮಾಡಿತ್ತು. ಟಿವಿ9 ವರದಿಯ ಇಂಪ್ಯಾಕ್ಟ್ ಅನ್ನೋ ಹಾಗೆ ಈಗ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಯಾವೆಲ್ಲ ಕೆರೆಗಳ ಒತ್ತುವರಿಯಾಗಿದೆ ಅನ್ನೋದನ್ನು ಗುರುತಿಸಿ ಟಿವಿ9 ವರದಿಯನ್ನು ಆಧಾರವಾಗಿಟ್ಕೊಂಡು ಈಗ ಆ ಕೆರೆಗಳ ಒತ್ತುವರಿಯನ್ನು ತೆರವು ಮಾಡಲು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಸೊ ಈ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಿವಮೊಗ್ಗ ಭದ್ರಾವತಿ ಪ್ರಾಧಿಕಾರ 47 ಕೋಟಿ ವೆಚ್ಚದಲ್ಲಿ 15 ಕೆರೆಗಳ ಅಭಿವೃದ್ಧಿಗೆ ಮುಂದಾಗಿದೆ. ಈ ಕುರಿತು ಏನು ಸೂಡಾ ಅಧ್ಯಕ್ಷ ಸುಂದರೇಶ್ ಅವರಿದ್ದಾರೆ. ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ನಂತರ ಈ 15 ಕೆರೆಗಳ ಸ್ಥಿತಿಗತಿ ನೋಡಿದಾಗ ಅನೇಕ ಕೆರೆಗಳ ಒತ್ತುವರಿ ಆಗಿತ್ತು. ಹೀಗಾಗಿ ಅವರು ಜಿಲ್ಲಾಧಿಕಾರಿ ಒಂದು ಪತ್ರ ಬರೀತಾರೆ, ಏನು ಕೆರೆಗಳ ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸ್ಬೇಕಂತ ಹೇಳಿ. ಈ ಕುರಿತು ಟಿವಿ9 ಕೂಡ ವರದಿ ಮಾಡಿತು. ಆ ವರದಿ ನಂತರ ಕೂಡ ಈಗ ಹಂತವಾಗಿ ಈಗ ಏನು ಒತ್ತುವರಿ ಕೆರೆ ಆಗಿದೆ ಆ ಕೆರೆಗಳ ತೆರವು ಕಾರ್ಯಾಚರಣೆ ಶುರುವಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ಸೂಡಾ ಅಧ್ಯಕ್ಷ ಸುಂದರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, 47 ಕೋಟಿ ವೆಚ್ಚದಲ್ಲಿ ಏನು ಪ್ರಾಜೆಕ್ಟ್ ಬಂತು, ಅದರ ನಂತರ ನೀವು ಕೆರೆಗಳ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅನೇಕ ಕೆರೆಗಳ ಒತ್ತುವರಿ ಆಗಿತ್ತು. ಅದರ ನಂತರ ಏನೆಲ್ಲ ಆಯಿತು ಬೆಳವಣಿಗೆ, ಈಗ ಏನಾಗ್ತಾ ಇದೆ ಅಂತೇಳಿ? ಈಗಾಗಲೇ ಕಳೆದ ಬಾರಿ ನಾನಾಗಲೇ ಹೇಳಿದ್ದೆ, ಸುಮಾರು ಒಂದು 15 ಕೆರೆಗಳನ್ನು ಶಿವಮೊಗ್ಗ ಮತ್ತು ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈಗಾಗಲೇ ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಮುಂದಾಗಿದ್ದೇವೆ. ಮತ್ತು ಒಳ್ಳೆಯ ಹೈಟೆಕ್ ರೀತಿಯಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲ ಕೆರೆಗಳನ್ನು ಅಲ್ಲಿ ನೀರಿನ ಸಂಗ್ರಹ ಆಗ್ತಕ್ಕಂಥದ್ದು, ಹೂಳುಗಳು ತೆಗೆಸಿ ಮತ್ತು ಕೆರೆಗಳಲ್ಲಿ ನಾವು ವಾಕಿಂಗ್ ಪಾತ್ಗಳು ಮಾಡ್ತಕ್ಕಂಥದ್ದು, ಲೈಟ್ಸ್ ಹಾಕ್ತಕ್ಕಂಥದ್ದು ಮತ್ತು ಪಾರ್ಕ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ಈಗಾಗಲೇ ನಾವು ಟೆಂಡರ್ ಆಗಲೇ ಕರೆದಿದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ ಕೆಲವೊಂದು ಕೆರೆಗಳಿಗೆ ನಾನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಕೆರೆಗಳಲ್ಲಿ ಮೇಲ್ನೋಟಕ್ಕೆ ಒತ್ತುವರಿ ಆಗಿರ್ತದೆ ಕಂಡು ಬಂದಿರೋದ್ರಿಂದ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಪತ್ರವನ್ನು ಬರೆದು, ಯಾಕೆ ಅಂತ ಹೇಳಿದ್ರೆ ನಾವು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಏನು ಹಣವನ್ನು ವಿನಿಯೋಗ ಮಾಡ್ತೇವೆ ಅದು ಸದುಪಯೋಗ ಆಗಬೇಕು. ಹಾಗಾಗಿ ತಾವು ಆ ಕೆರೆಗಳನ್ನು ತೆರವು ಮಾಡಿಸಿಕೊಡಬೇಕು ಅಂತೇಳಿ ನಾನು DC ಅವರಿಗೆ ಒಂದು ಪತ್ರವನ್ನು ಬರೆದೆ. DC ಅವರು ಕೂಡ ಜಿಲ್ಲಾಧಿಕಾರಿಗಳು ಕೂಡ ಈಗ ಅದಕ್ಕೊಂದು ಸಮಿತಿಯನ್ನು ಮಾಡಿ ಈಗಾಗಲೇ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಾನು ಟಿವಿ9 ಜೊತೆನೂ ಮಾತಾಡಿದ್ದೆ. ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಈ ರೀತಿ ಟಿವಿ9 ಅವ್ರು ಬಂದು ಕೇಳಿದಾಗ ಕೆರೆಯ ಸ್ಥಿತಿಗತಿಗಳನ್ನು ನಾನು ಟಿವಿ9ಗೆ ವಿವರಿಸಿದ್ದೆ. ಅದು ಕೂಡ ವರದಿಯಾಯಿತು. ಅದು ವರದಿಯಾದ ನಂತರದಲ್ಲಿ ಈಗ ಮತ್ತೆ ಒಂದಷ್ಟು ಕಾರ್ಯಾಚರಣೆಗಳು ಈಗಾಗಲೇ ನಡೀತಾ ಇದ್ದಾವೆ. ಈಗಾಗಲೇ 3 ಕೆರೆಗಳನ್ನು ಈಗಾಗಲೇ ಅಧಿಕಾರಿಗಳು ವಿಸಿಟ್ ಕೊಟ್ಟು ಕಾಶಿಪುರ ಮತ್ತು ಹಾಲ್ಕೊಳ ಮತ್ತು ನವಲೆ ಕೆರೆಗಳನ್ನು ಈಗಾಗಲೇ ಸರ್ವೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಸುಮಾರು 4-5 ಕೆರೆಗಳು ಇನ್ನೂ ಒತ್ತುವರಿ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದನ್ನು ತೆರವು ಮಾಡಿಸ್ಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗಾಗಿ ಕೂಡಲೇ ಅದನ್ನು ತೆರವು ಮಾಡಿಸ್ಬೇಕು ಅಂತ ನಾನು ಅಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದು ಸೂಡಾ ಅಧ್ಯಕ್ಷ ಎಚ್.ಎಸ್. ಸುಂದರೇಶ್ ಅವರ ಮಾತು. 47 ಕೋಟಿ ರೂಪಾಯಿ ಇದೆ. 47 ಕೋಟಿ ರೂಪಾಯಿ ವೆಚ್ಚದಲ್ಲಿ 15 ಕೆರೆಗಳ ಅಭಿವೃದ್ಧಿಗೆ ಏನು ನಿರ್ಧಾರ ತೆಗೆದುಕೊಂಡ್ರೆ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಅದರ ಜೊತೆಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಶೀಘ್ರದಲ್ಲೇ ಕೂಡ ಏನು ಯೋಜನೆ ಇದೆ ಆರಂಭವಾಗುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, ಟಿವಿ9 ಶಿವಮೊಗ್ಗ.